My dear students of 9th class who have opted English as second language. So today let us read a beautiful story written by Count Leo Tolstoy, who was a famous philosopher as well as the storyteller of Russia. He died in the year 1910. He was a famous writer. So he had written a story about a king and the three questions. The three questions which he was unable to get the answer for them. So he asked his darbaris or court people and also some soldiers to go throughout the kingdom to get the answer for these three questions. Here are the three questions. The first one is, what is the right time to begin something? Who should the king listen to? What is the most important thing for a king to do? ಇವು ಕನ್ನಡದಲ್ಲಿ ಇವುಗಳ ಅರ್ಥ. ರಾಜನು ಈ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಬಡಿಬೇಕು ಅಂದರೆ ಇವರು ಅನೇಕ ಜನರನ್ನು ಈತ ಕೇಳ್ತಾನೆ. ಈ ಪ್ರಶ್ನೆಗಳಿಗೆ ಉತ್ತರ ನಾವು ನೋಡೋಣ. ಇಲ್ಲಿ ಈ ಪ್ರಶ್ನೆಗಳು ಯಾವುದಂದ್ರೆ, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? ಯಾವುದೇ ನಾವು ವಿಷಯವನ್ನು ಮಾಡಬೇಕಾದ್ರೆ, ಪ್ರಾರಂಭ ಮಾಡಬೇಕಾದ್ರೆ ಸರಿಯಾದ ಸಮಯ ಯಾವುದು? ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಸರಿಯಾದ ಸಮಯ ಯಾವುದು? ಎರಡನೇದು, ಹೂ ಶುಡ್ ದ ಕಿಂಗ್ ಲಿಸನ್ ಟು? ರಾಜನು ಯಾರ ಮಾತನ್ನು ಕೇಳಬೇಕು? ಆಮೇಲೆ ಮೂರನೇದು, ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ? ರಾಜನಿಗೆ ಅತಿ ಮಹತ್ವವಾದ ಒಂದು ವಿಷಯ ಏನು, ಅವನು ಮಾಡಬೇಕಾದಂಥದ್ದು ಏನು, ಅತಿ ಮಹತ್ವದ ವಿಷಯ ಏನು ಅಂತ ಈ ಮೂರು ಪ್ರಶ್ನೆಗಳು. ಇಲ್ಲೇನಾಯ್ತು, ದ ಕಿಂಗ್ ದೇರ್ಫೋರ್ ಸೆಂಟ್ ಎ ಮೆಸೆಂಜರ್ಸ್ throughout his kingdom, promising a large sum to anyone who would answer these three questions. ಈ ಮೂರು ಪ್ರಶ್ನೆಗಳಿಗೆ ಉತ್ತರಿಸಲು ಆತ ತನ್ನ ಎಲ್ಲ ಕಡೆಗೆ ತನ್ನ ವಿದೂಷಕರನ್ನು, ತನ್ನ ಸಂದೇಶಗಾರರನ್ನು ಆ ಒಂದು ರಾಜ್ಯದಲ್ಲಿ ಕಳಿಸ್ಕೊಡ್ತಾನೆ. ಯಾರು ಈ ಸರಿಯಾದ ಉತ್ತರಗಳನ್ನು ಹುಡ್ಕೊಂಡು ಬರ್ತೀರಿ ಅವರಿಗೆ ಸಾಕಷ್ಟು ಕೆಲವು ಹಣವನ್ನು ಕೊಡುವಂಥ ಒಂದು ಲಾರ್ಜ್ ಸಮ್ ಟು ಎನಿವನ್. ಯಾರು ಬೇಕಾದವರು ನೀವು ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತೆಗೆದುಕೊಂಡು ಬಂದರೆ ನಿಮಗೆ ದೇ ವಿಲ್ ಬಿ ರಿವಾರ್ಡೆಡ್ ಅಂತ ಹೇಳ್ತಾರೆ. ಆಗ ಮೆನಿ ವೈಸ್ ಮೆನ್ ಕೇಮ್ ಟು ದಿ ಕಿಂಗ್. ಆವಾಗ ಅನೇಕ ಜಾಣರು ಬಂದರು. ಬಟ್ ದೇ ಆಲ್ ಆನ್ಸರ್ಡ್ ಹಿಸ್ ಕ್ವಶನ್ಸ್ ಡಿಫ್ರೆಂಟ್ಲಿ. ಮತ್ತು ಇವರ ಉತ್ತರಕ್ಕೆ, ಇವನ ಪ್ರಶ್ನೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಆ ಜಾಣರು ಉತ್ತರಿಸಿದರು. ಇನ್ ರಿಪ್ಲೈ ಟು ದಿ ಫಸ್ಟ್ ಕ್ವಶನ್, ಮೊದಲನೇ ಪ್ರಶ್ನೆಗೆ ಉತ್ತರ, ಸಮ್ ಸೈಡ್, ಕೆಲವೊಂದು ಅಂದರು, ದ ಕಿಂಗ್ ಮಸ್ಟ್ ಪ್ರಿಪೇರ್ ಎ ಟೈಮ್ ಟೇಬಲ್. ರಾಜನು ಒಂದು ವೇಳಾಪತ್ರಿಕೆಯನ್ನು ಸಿದ್ಧ ಮಾಡಿಕೊಡಬೇಕು. ಆ್ಯಂಡ್ ದೆನ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ. ಮತ್ತು ಅದನ್ನು ಬಹಳ ಆಸಕ್ತಿಯಿಂದ
ಅದನ್ನು ನಾವು ಅನುಸರಿಸಬೇಕು. ಆ ಟೈಮ್ ಟೇಬಲ್, ಆ ವೇಳಾಪತ್ರಿಕೆಯನ್ನು, ಆ ವೇಳಾಪತ್ರಿಕೆಯ ಪ್ರಕಾರ ನಡೆಸಬೇಕಾಗ್ತದೆ. ಅದರ್ಸ್ ಸೇ, ಬೇರೆಯವರು ಹೇಳಿದರು, ದ್ಯಾಟ್ ಇಟ್ ವಾಸ್ ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್ ದ ರೈಟ್ ಟೈಮ್. ಯಾವುದೇ ಕೆಲಸವನ್ನು ಮಾಡಲು ಸರಿಯಾದ ಸಮಯವನ್ನು ನಿರ್ಧಾರ ಮಾಡೋಕ್ಕೆ ಇದು ಸಾಧ್ಯ ಇಲ್ಲ. ಇಟ್ ವಾಸ್ ವೆರಿ ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾರೆ. ಮೊದಲೇ ಅದನ್ನು ಅಡ್ವಾನ್ಸದಲ್ಲಿ ನಿರ್ಣಯ ಮಾಡೋದು ಕಠಿಣ. ಇನ್ನೊಬ್ಬ ಹೇಳ್ತಾನೆ, ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್. ದ ಕಿಂಗ್ ಶುಡ್ ಡೂ ವಾಟ್ ಎವರ್ ಸೀಮ್ಡ್ ನೆಸಸರಿ ಅಟ್ ದ್ಯಾಟ್ ಟೈಮ್. ರಾಜನು ಅವಾಗ ಪ್ರಾಸಂಗಿಕವಾಗಿ ಅವಾಗೇನು ಸಮಸ್ಯೆ ಬರ್ತದೆ ಅವಾಗನ ಆತ ಆ ಕೆಲಸವನ್ನು ಮಾಡಬೇಕು. ಮೊದಲೇ ನಿರ್ಧಾರ ಮಾಡೋದು ಇದರಲ್ಲಿ ಸಾಧ್ಯ ಇಲ್ಲ ಅಂತ ಇನ್ನೊಬ್ಬರು ಹೇಳ್ತಾರೆ. ಯಟ್ others said that the king needed a council of wise men who would help him act at the proper time. ಇನ್ನೊಬ್ರು ಏನು ಹೇಳ್ತಾರೆ, ರಾಜನು ಒಂದು ಸಮಿತಿಯನ್ನು ನೇಮಿಸಿಕೊಳ್ಬೇಕು. ಆ ಸಮಿತಿಯ ಜನರು ಏನು ಇವನಿಗೆ ಹೇಳ್ತಾರೆ ಅದನ್ನು ಕೇಳಬೇಕು ಅಂತ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಬಟ್ ದೆನ್ ಅದರ್ಸ್ ಸೇಡ್ ದ್ಯಾಟ್ ದೇರ್ ವೇರ್ ಸಮಥಿಂಗ್ ವಿಚ್ ಕುಡ್ ಬಿ ಅರ್ಜೆಂಟ್. ನೋಡ್ರಿ, ಏನೇ ಅಲ್ಲಿ ಅರ್ಜೆಂಟ್ ಇದ್ದರೆ ಆ ಸಮಿತಿಯವರು ನಿರ್ಣಯ ಮಾಡಿ ರಾಜನಿಗೆ ಉಪದೇಶ ಮಾಡ್ತಾರೆ. ರಾಜನು ಆ ರೀತಿಯಾಗಿ ನಡೆದುಕೊಳ್ಬೇಕಾಗ್ತದೆ. ಹೀಗೆ ಹೇಳಿದಾಗ ದೀಸ್ ಥಿಂಗ್ಸ್ ಕುಡ್ ನಾಟ್ ವೇಟ್ ಫಾರ್ ದಿ ಡಿಸಿಷನ್ ಆಫ್ ದಿ ಕೌನ್ಸಿಲ್. ಒಮ್ಮೆ ಏನಾಗ್ತದಂದ್ರೆ ಕೌನ್ಸಿಲದ ಡಿಸಿಷನ್ ವೇಟ್ ಮಾಡೋಕ್ಕೆ ಹಾದಿ ಕಾಯಕ್ಕೆ ಬರೋಂಗಿಲ್ಲ. ಆವಾಗ ಅಂಥ ಪ್ರಸಂಗದಲ್ಲಿ ರಾಜ ತನ್ನ ಸ್ವಂತ ನಿರ್ಣಯ ಮಾಡಬೇಕಾಗ್ತದೆ. ಇನ್ ಆರ್ಡರ್ ಟು ಡಿಸೈಡ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್, ಇಟ್ ಈಸ್ ನೆಸರಿ ಟು ಲುಕ್ ಇನ್ ಟು ದ ಫ್ಯೂಚರ್. ಇದು ಅದನ್ನು ನಾವು ನಿರ್ಣಯ ಮಾಡಬೇಕಾದ್ರೆ ಈಗೇನು ಭವಿಷ್ಯದ ಒಂದು ವಿಚಾರದಲ್ಲಿ ವಿಚಾರ ಮಾಡುವಂಥದ್ದು ಅವಶ್ಯಕತೆ ಇರ್ತದೆ. ಆ್ಯಂಡ್ ಓನ್ಲಿ ಏನು ಇದನ್ನೆಲ್ಲ ಹೇಳೋರಂದ್ರೆ ಜಾದೂಗಾರರು ಆ್ಯಂಡ್ ಓನ್ಲಿ ಮ್ಯಾಜಿಷಿಯನ್ಸ್ ಕುಡ್ ಡೂ ದ್ಯಾಟ್ ಅಂತ ಹೇಳಿದರು. ಜಾದೂ ಮಾಡೋರು ಹೇಳಿದ್ರು, ಭವಿಷ್ಯಕ್ಕೆ ಹೇಳೋರು ಅಂತ ಅರ್ಥ. ಇಲ್ಲಿ ದ ಕಿಂಗ್ ದೇರ್ ಫೋರ್ ವುಡ್ ಹ್ಯಾವ್ ಟು ಗೋ ಟು ಮ್ಯಾಜಿಷಿಯನ್ಸ್. ಆ ಮ್ಯಾಜಿಷಿಯನ್ ಕಡೆಗೆ ಹೋದ ರಾಜನು, ಆ ಭವಿಷ್ಯ ಹೇಳೋರ ಕಡೆ ಹೋದ. ಇನ್ ದೇರ್ ಆನ್ಸರ್ಸ್ ಟು ದಿ ಸೆಕೆಂಡ್ ಕ್ವೆಶ್ಚನ್ ಸಮ್ ಸೆಡ್, ಎರಡನೇ ಪ್ರಶ್ನೆಗೆ ಏನು ಹೇಳಿದರು, ಕೆಲವು ಮಂದಿ ಹೇಳಿದರು ದ್ಯಾಟ್ ದ ಪೀಪಲ್ ಮೋಸ್ಟ್ ನೆಸರಿ ಟು ದ ಕಿಂಗ್ ವೇರ್ ಹಿಸ್ ಕೌನ್ಸಿಲರ್ಸ್. ಅದರ್ಸ್ ಸೆಡ್ ಪ್ರೀಸ್ಟ್. ಕೆಲವು ಜನ ಏನು ಹೇಳಿದರು, ಕೌನ್ಸಿಲರ್ ಕೇಳಬೇಕು. ಕೆಲವು ಜನ ಧರ್ಮಗುರುಗಳಿಗೆ ಅಥವಾ ಪೂಜಾರಿಗಳಿಗೆ ಕೇಳಬೇಕು. ಎ ಫ್ಯೂ ಅದರ್ಸ್ ಚೂಸ್ ಡಾಕ್ಟರ್ಸ್ ಆ್ಯಂಡ್ ಯೆಟ್ ಅದರ್ಸ್ ಸೇ ದ್ಯಾಟ್ ಈಸ್ ಸೋಲ್ಜರ್ಸ್ ವೇರ್ ದ ಮೋಸ್ಟ್ ನೆಸರಿ ಅಂತ ಹೇಳಿದರು. ಇವರೆಲ್ಲ ಪ್ರೀಸ್ಟ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಕೌನ್ಸಿಲರ್ ಆಗಲಿ, ಆಮೇಲೆ ಕೊನೆಯಲ್ಲಿ ಸೋಲ್ಜರ್ಸ್ ಆಗಲಿ, ಇವರನ್ನು ಕೇಳ್ರಿ ಅಂತ ಕೆಲವು ಮಂದಿ ಹೇಳಿದರು. ಈಗ ಎಲ್ಲರೂ ತಮ್ಮ ಮನಸ್ಸಿಗೆ ಬಂದಂತೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿದರು. ಆದರೆ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಯಾರೂ ಹೇಳಿಲ್ಲ. ಅದಕ್ಕೆ ರಾಜ ಏನು ಮಾಡಿದ ಇಲ್ಲಿ ನೋಡ್ರಿ. ಟು ದ ಥರ್ಡ್ ಕ್ವೆಶ್ಚನ್ ಸಮ್ ಸೇ ಅಟ್ಯಾಕ್. ಕೆಲವೊಂದು ದಾಳಿ ಮಾಡಿರಿ, ಅದರ್ಸ್ ಚೂಸ್ ಫೈಟ್, ಯುದ್ಧ ಮಾಡಿರಿ. ಆ್ಯಂಡ್ ಯೆಟ್ ಅದರ್ಸ್ ರಿಲಿಜಿಯಸ್ ವರ್ಷಿಪ್. ಇನ್ನೂ ಕೆಲವರು ಏನು ಹೇಳಿದರು, ಕೆಲವು ಸಂಸ್ಕಾರಗಳನ್ನು ಅಥವಾ ಪೂಜೆ ಪುರಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡ್ರಿ ಅಂತ ಹೇಳಿರ್ಬೋದು. ರಿಲಿಜಿಯಸ್ ವರ್ಷಿಪ್. ಆ್ಯಸ್ ದಿ ಆನ್ಸರ್ಸ್ ಆಫ್ ಹಿಸ್ ಕ್ವೆಶ್ಚನ್ಸ್ ವೇರ್ so difficult, the king was not satisfied. He decided to seek the advice of a certain hermit who was widely known for his wisdom. Finally, the king was not satisfied with the answers given by various people here, so he decided to seek the advice from a hermit, ಯಾವನೋ ಒಬ್ಬ ಋಷಿ,
hermit to take the advice or the answers from the hermit. Who was a famous in that area, who was a wise, known for his wisdom. ಜ್ಞಾನಕ್ಕಾಗಿ ಪ್ರಸಿದ್ಧ ಇದ್ದಂಥ ಆ ಭಾಗದಲ್ಲಿ ಇರುವಂಥ ಒಬ್ಬ ಋಷಿ ಅಥವಾ ಮುನಿ, ಅವನ ಕಡೆಗೆ ಹೋಗಬೇಕು, ಅಲ್ಲಿ ಆ ಉತ್ತರಗಳನ್ನು ಕಂಡುಕೊಳ್ಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾನೆ. The 3 questions which have been given here, they were not answered properly by any of the persons whom he listened to, but he was not satisfied. At last, nobody gave him the good answer for them, so he decided to seek the advice or seek the answers from a hermit, a wise hermit who was known for his wisdom. So he decided to go there. The king put on ordinary clothes, ಸಾಮಾನ್ಯವಾದ ಬಟ್ಟೆಗಳನ್ನು ಹಾಕೊಂಡ, and went to meet the hermit, ಆ ಮುನಿಯನ್ನು ಭೇಟಿಯಾಗಲು ಹೋದ. Before he reached the hermit's hut, the king left his horse with his bodyguard and went alone. ಈಗ ಆ ಬಾಡಿಗಾರ್ಡನ್ನ ಜೊತೆಯಲ್ಲಿ ಹೋಗಿ ತನ್ನ ಕುದುರೆಯನ್ನು ಅಲ್ಲಿ ಬಿಟ್ಟ, ಬೇರೆ ಸಾಮಾನ್ಯ ಬಟ್ಟೆಗಳನ್ನು ಹಾಕಿಕೊಂಡು ತಾನು ಅರಸನಂತೆ ಕಾಣಲಾರದೆ ಸಾಮಾನ್ಯ ಮನುಷ್ಯನಂತೆ ಕಾಣುವಂತೆ ಮಾಡಿಕೊಂಡು ಹೋದ. ಆಮೇಲೆ ಏನಾಯಿತು, ಆ್ಯಸ್ ದ ಕಿಂಗ್ ಕೇಮ್ ನಿಯರ್ ದ ಹರ್ಮಿಟ್, ಆ ಹರ್ಮಿಟ್ನ ಗುಡಿಸಲ ಹತ್ತಿರ ಬಂದ. he saw the hermit digging the ground in front of his hut. ಆ ಮುನಿ ತನ್ನ ಒಂದು ಗುಡಿಸಲಿನ ಎದುರಿಗೆ ಇರುವಂಥ ಆ ಒಂದು ಭೂಮಿಯನ್ನು ಅಗಿತಾ ಇದ್ದ. he greeted the king, ಆತ ರಾಜನಿಗೆ ಅಭಿನಂದಿಸಿದ, and continued digging, ಅಭಿನಂದಿಸಿ ಮತ್ತೆ ಆ ಭೂಮಿಯನ್ನು ಅಗೆಯಲು ಪ್ರಾರಂಭ ಮಾಡಿದ. ಈ ರಾಜ ಅಲ್ಲಿಗೆ ಹೋದಾಗ, when the king went there, what was that hermit doing? The hermit was digging the ground, and the hermit only greeted the king, and again he began to dig the ground. ಈ ರೀತಿ ಮತ್ತೆ ಅವನು ಆ ಭೂಮಿಯನ್ನು ಅಗೆಯಲು ಪ್ರಾರಂಭ ಮಾಡಿದ. ಇಲ್ಲೇನಾಯಿತು, the king went up to the hermit and said, ಆ ರಾಜನು ಆ ಮುನಿಯ ಸಮೀಪಕ್ಕೆ ಹೋಗಿ ಹೇಳಿದ, ಏನು, I have come to you, wise hermit, to ask you to answer these questions. And he repeated the questions. The king went very near to the hut where the hermit was working. He told the hermit that he had come there to get the answer for his 3 questions, and he also repeated the questions. ಮತ್ತೆ ಆ ಪ್ರಶ್ನೆಗಳನ್ನು ಹೇಳಿದ ಆ ಮುನಿಗೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಮುನಿಗಳೇ, ಈ ಪ್ರಶ್ನೆಗಳಿಗಾಗಿ ನಾನು ನಿಮ್ಮ ಮನೆಗೆ ಬಂದಿದ್ದೇನೆ ಅಂತ ಹೇಳಿದ. ದ hermit listened to the king. ಆ ಮುನಿ ಇವನ ಪ್ರಶ್ನೆಗಳನ್ನು ಕೇಳಿದ, ರಾಜನ ಪ್ರಶ್ನೆಗಳನ್ನು, ಬಟ್ ಡಿಡ್ ನಾಟ್ ಸ್ಪೀಕ್, ಆದರೆ ಏನು ಮಾತನಾಡಲೇ ಇಲ್ಲ. ಯು ಆರ್ ಟಯರ್ಡ್, ಸೆಡ್ ದ ಕಿಂಗ್. ರಾಜ ಅಂದ, ನೀವು ದಣದಿದ್ದೀರಿ ಮುನಿಗಳೇ, ಲೆಟ್ ಮೀ ಟೇಕ್ ದಿ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. ನಿಮ್ಮ ಕೈಲಿರುವಂಥ ಸ್ಪೇಡನ್ನು, ಸನಿಕೆಯನ್ನು ನಮಗೆ ಕೊಡ್ರಿ, ನಾನು ನಿಮ್ಮ ಸ್ಥಾನದಲ್ಲಿ ನಾನೇ ಕೆಲಸ ಮಾಡ್ತೀನಿ ಅಂತ ಆ ಮುನಿಗೆ ರಿಕ್ವೆಸ್ಟ್ ಮಾಡಿ. ದ ಕಿಂಗ್ ರಿಕ್ವೆಸ್ಟೆಡ್ ದ hermit that he would work in his place and asked him to give his spade to him. ಅವನ ಕೈಯಲ್ಲಿರುವಂಥ ಸ್ಪೇಡನ್ನು ಇವನಿಗೆ ಕೇಳಿಕೊಂಡ ರಾಜ. ತಾನು ಅವನ ಬದಲಿ ತಾನು ಕೆಲಸ ಮಾಡಲು ಅವನು ಕೇಳಿಕೊಂಡ. ಥ್ಯಾಂಕ್ಸ್ said the hermit, giving this king his spade.
ರಾಜನಿಗೆ ಅಭಿನಂದಿಸಿ ರಾಜನಿಗೆ ತನ್ನ ಸ್ಪೇಡನ್ನು ಕೊಟ್ಟ. ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 beds, ರಾಜನು 2 ಬೆಡ್ಗಳನ್ನು ಅಲ್ಲಿ ಭೂಮಿಯನ್ನು ಅಗೆದ. ಈ ಸ್ಟಾಪ್ಡ್ ಆ್ಯಂಡ್ ರಿಪೀಟೆಡ್, 2 ಅಗೆದ ಮೇಲೆ ಮತ್ತೆ ತನ್ನ ಪ್ರಶ್ನೆಗಳನ್ನು ಪುನರುಚ್ಚರಿಸಿದ. ಹಿಸ್ ಕ್ವಶನ್ಸ್. ದ ಹರ್ಮಿಟ್ ಗೇವ್ ನೋ ಆನ್ಸರ್. ಇದಕ್ಕೂ ಆ ಹರ್ಮಿಟ್ ಯಾವ ಉತ್ತರವನ್ನು ಕೊಡಲಿಲ್ಲ. 1 hour ಪಾಸ್, 1 ಗಂಟೆ ಮುಗಿತು. ದೆನ್ ಅನದರ್, ಮತ್ತೊಂದು ಗಂಟೆ. ದ ಸನ್ ವೆಂಟ್ ಡೌನ್ ಬಿಹೈಂಡ್ ದಿ ಟ್ರೀಸ್, ಸೂರ್ಯ ಮುಳುಗಿದ. ಆ್ಯಂಡ್ ಅಟ್ ಲಾಸ್ಟ್ ದ ಕಿಂಗ್ ಸ್ಟಕ್ ದ ಸ್ಪೇಡ್ ಇನ್ ಟು ದಿ ಗ್ರೌಂಡ್. ಆ ರಾಜನು, ಆ ಮುನಿಯು, ರಾಜನು ತನ್ನ ಕೈಲಿರುವಂಥ ಆ ಸನಿಕೆಯನ್ನು ಕೆಳಗೆ ಇಟ್ಟು ಹೇಳಿದ, ಐ ಕೇಮ್ ಟು ಯು ವೈಸ್ ಮ್ಯಾನ್. ಜಾಣ ಮುನಿಯವರೇ, ನಾನು ನಿಮ್ಮಲ್ಲಿಗೆ ಬಂದದ್ದು ಟು ಗೆಟ್ ಆನ್ಸರ್ಸ್ ಟು ಮೈ ಕ್ವಶನ್ಸ್. ಇಫ್ ಯು ಕ್ಯಾನ್ ಗಿವ್ ನೋ ಆನ್ಸರ್, ಟೆಲ್ ಮಿ ಸೋ ಆ್ಯಂಡ್ ಐ ವಿಲ್ ರಿಟರ್ನ್ ಹೋಮ್. ನೋಡ್ರಿ ಮುನಿಗಳೇ, ನಾನು ಬಂದದ್ದು ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಲು. ನೀವು ಒಂದು ವೇಳೆ ಈ ಪ್ರಶ್ನೆಗಳಿಗೆ ಉತ್ತರಿಸಲಿಲ್ಲ ಅಂದರೆ ನಾನು ಹೊರಳಿ ಹೋಗಿಬಿಡ್ತೀನಿ. ಆ ಮುನಿಗಳಿಗೆ ರಾಜನು ಹೇಳಿದ. ದ ಕಿಂಗ್ ಇನ್ಫಾರ್ಮ್ಡ್ ದ ಹರ್ಮಿಟ್ ದ್ಯಾಟ್ ದ ಹರ್ಮಿಟ್ ಶುಡ್ ಗಿವ್ ದಿ ಆನ್ಸರ್ ಟು ಹಿಸ್ ಕ್ವಶನ್ಸ್. ಇಫ್ ನಾಟ್, he would return or he would go back to his home. So, ಇಲ್ಲೇನಾಗ್ತದೆ, ಹಿಯರ್ ಕಮ್ಸ್ someone running, said the hermit. ಹರ್ಮಿಟ್ ಹೇಳಿದರೆ ಯಾರು ಓಡ್ತಾ ಬರ್ತಾ ಇದ್ದಾರೆ. ದ ಕಿಂಗ್ ಟರ್ನ್ ರೌಂಡ್ ಆ್ಯಂಡ್ ಸಾ ಎ ಬಿಯರ್ಡೆಡ್ ಮ್ಯಾನ್ ರನ್ನಿಂಗ್ ಟುವರ್ಡ್ಸ್ ದೆಮ್. ರಾಜನು ಹೊರಳಿ ನೋಡ್ತಾನೆ. ನೋಡಿದಾಗ ಒಬ್ಬ ಗಡ್ಡಧಾರಿ ಮನುಷ್ಯ ಓಡುತ್ತಾ ಬರ್ತಾ ಇರ್ತಾನೆ. ಹಿಸ್ ಹ್ಯಾಂಡ್ಸ್ ವೇರ್ ಪ್ರೆಸ್ಡ್ ಅಗೇನ್ಸ್ಟ್ ಹಿಸ್ ಸ್ಟಮಕ್. ಹೊಟ್ಟೆಗೆ ಜೋರಾಗಿ ಒತ್ತಿಕೊಂಡು ಓಡ್ತಾ ಬರ್ತಾ ಇರ್ತಾನೆ. ತನ್ನ ಕೈಗಳಿಂದ ತನ್ನ ಹೊಟ್ಟೆಯನ್ನು ಜೋರಾಗಿ ಒತ್ತಿಕೊಂಡು ಬರ್ತಾ ಇರ್ತಾನೆ. ಫ್ರಮ್ ವಿಚ್ ಬ್ಲಡ್ ವಾಸ್ ಫ್ಲೋಯಿಂಗ್. ಆ ಒಂದು ಹೊಟ್ಟೆಯಿಂದ ರಕ್ತ ಹರಿತಾ ಇರ್ತದೆ. ವೆನ್ ಹಿ ರೀಚ್ ದ ಕಿಂಗ್, ರಾಜನ ಹತ್ತಿರ ಅಂತ ಬಂದ ಕೂಡಲೇ ಹಿ ಫೇಂಟೆಡ್, ಅವನು ಮೂರ್ಛೆ ಹೊಂದ್ತಾನೆ. ಆ್ಯಂಡ್ ಫೆಲ್ ಟು ದಿ ಗ್ರೌಂಡ್, ಆಮೇಲೆ ನೆಲಕ್ಕೆ ತಿದ್ದು ಬಿಡ್ತಾನೆ. ಬಹಳ ರಕ್ತ ಹೋದದ್ದರಿಂದ ಆತ ಮೂರ್ಛೆ ಹೊಂದಿದ್ದಾನೆ. ಫೇಂಟೆಡ್, ಮೂರ್ಛೆ ಹೊಂದಿ he fell down or fell to the ground. The king and the hermit removed the man's clothing. ರಾಜ ಮತ್ತು ಆ ಹರ್ಮಿಟ್ಟು, ಆ ಮುನಿಗಳು ಅವನ ಬಟ್ಟೆಗಳನ್ನು ತೆಗಿತಾರೆ. ಆ್ಯಂಡ್ ಫೌಂಡ್ ಎ ಲಾರ್ಜ್ wound in his stomach. ಒಂದು ದೊಡ್ಡ ಗಾಯ ಅವನ ಹೊಟ್ಟೆಯಲ್ಲಾಗಿರ್ತದೆ. ದ ಕಿಂಗ್ ವಾಶ್ ಆ್ಯಂಡ್ ಕವರ್ಡ್ ಇಟ್ ವಿತ್ ಹಿಸ್ ಹ್ಯಾಂಡ್ಕರ್ಚೀಫ್. ರಾಜ ಅದನ್ನು ಒರೆಸ್ತಾನೆ ತನ್ನಲ್ಲಿರುವಂಥ ಕೈವಸ್ತ್ರದಿಂದ. ಆದರೆ ಬಟ್ ದ ಬ್ಲಡ್ ವುಡ್ ನಾಟ್ ಸ್ಟಾಪ್ ಫ್ಲೋಯಿಂಗ್. ಆದರೆ ಆ ರಕ್ತ ಹರಿಯುವುದು ನಿಲ್ಲಲಿಲ್ಲ. ದ ಕಿಂಗ್ ಡ್ರೆಸ್ಡ್ ದಿ wound until at last the bleeding stopped. ಮತ್ತೆ ಅದನ್ನು, ಆ ಗಾಯವನ್ನು ಮತ್ತೆ ರೀಡ್ರೆಸ್ ಮಾಡ್ತಾರೆ. ಅಂದರೆ ಮತ್ತೆ ಅದನ್ನು ಸ್ವಚ್ಛ ಮಾಡಿ ಅದಕ್ಕೆ ಆ ಗಾಯಕ್ಕೆ ಯಾವ ರೀತಿಯಾಗಿ ಅದನ್ನು ರಕ್ತ ಹೋಗುವುದನ್ನು ಕಡಿಮೆ ಮಾಡಬೇಕು ಅನ್ನೋದನ್ನು ಆ ರೀತಿಯಾಗಿ ಮಾಡ್ತಾರೆ. ಆಮೇಲೆ ಅದು ಹರಿಯುವ ರಕ್ತ ನಿಲ್ತದೆ. ಈ ರೀತಿಯಾದಂಥ ಈ ಕಥೆಯಲ್ಲಿ ರಾಜನು ಮತ್ತು ಮುನಿ ಇವರಿಬ್ಬರ ಮಧ್ಯದಲ್ಲಿ ನಡೆದಂಥ ಒಂದು ಚಟುವಟಿಕೆಯನ್ನು ನಾವು ನೋಡ್ತೀವಿ ಇವತ್ತು. ಆಮೇಲೆ ಮುಂದಿನ ಭಾಗವನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ. ಇಲ್ಲಿ ನಿಮಗೆ ಈ 3 ಪ್ರಶ್ನೆಗಳು: ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್, ಹೂ ಶುಡ್ ಎ ಕಿಂಗ್ ಲಿಸನ್ ಟು, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ. ಇವು ಈ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಅನೇಕ ಜನ ಉತ್ತರ ಹೇಳ್ತಾರೆ. ನೋಬಡಿ
gave the good answer for the questions. So the king, what did he do? He wanted to seek the advice or the answers from some hermit who was known for his wisdom. He was wise. So he came to the hermit's hut, leaving his bodyguard behind along with his horse. And he came straightway very near to hermit's hut, and he asked the hermit that he had some questions to be asked. So he came there to ask some questions. But the hermit greeted and began to work. He was working with his spade in front of his hut, and the hermit didn't speak to him, but the king wanted to help the hermit. He took the spade. He requested the hermit to give him the spade, and he wanted to work instead of hermit. After digging 2 beds, the king asked again that he had come there to get the answers for his 3 questions. So if the hermit was not ready to give the answer, so he requested him, if not, he would go back home. And in the meantime, a bearded man was running towards them with a great wound in his stomach. The blood was flowing from his stomach, and straightway that bearded man came very near and fell down, fainted before the king and the hermit. Both of them treated the bearded man and made the blood bleeding stopped. The blood bleeding was stopped, and this much we read today. And tomorrow let us continue the same story, and you will have to answer some questions here, given here. What thought came to the king? The king had 3 questions, important questions. You know the questions here. Write 3 questions for which the king wanted to have answers. Was the king satisfied with the answers? If yes, why? If no, why? So they were not appropriate answers given by various people. The king was not satisfied. Who did the king decide to seek advice from? He decided to get the answers or seek advice from a hermit, a wise hermit who was known for his wisdom in that area. This much you can write. You will please read all the questions and also the story. You will be able to write the answers properly. Thank you.